6.5 hours later. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಒಂದೊಂದಲ್ಲ, ಅಮ್ಮಗೆ ಇದ್ದು ನಮ್ಮ ಜೊತೆಗೆ ಇದ್ದು ಮಾಡ್ತಾವ್ರೆ. A few minutes later. ರೈಲ್ವೆ ಟ್ರ್ಯಾಕ್ ಮೇಲೆ ಬಂದಿದ್ದೀವಿ ನಾವು. ಇಲ್ಲಿಂದ ಹತ್ರನೇ ಮನೆ ಒಂದು. ಹಿಂಗೆ ಇವಾಗ ಸಮಯ 5:30 ಹಂಗಾಯ್ತೈತಿ. ಇವಾಗ ಬನ್ನಿ ಸನ್ಸೆಟ್ ನೋಡಿದಂತೆ ಹೇಗಿದೆ ಅಂತಂದರೆ ಬೇರೆ ಲೆವೆಲ್. ಇವಾಗ ಸಮಯ 10 ಗಂಟೆ ಆಯಿತು. ಹಾಗೆ ಮಂಟಪದಲ್ಲಿ ಊಟ ಮುಗಿಸ್ಕೊಂಡು ಹಂಗೆ ಗಾಡೀಲಿ ಹೋಗ್ತಾ ಇದ್ವಿ. ಸಮಯ 10 ಗಂಟೆಗೆ ಯಾವ ರೇಂಜಿಗೆ ಖಾಲಿ ಹೊಡ್ಕೊಂಡು ಬಿದ್ದಿದೆ ಅಂತಂದರೆ ಅದು ನೋಡಿ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಯಿತು. ಅದನ್ನ ತೋರ್ಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ಕೊಂಡು ಬರ್ತಿದ್ವಿ. ಹಾಗೆ ಅಲ್ಲಿ ನಡೆದಂಥ ಕೆಲವು ಘಟನೆಗಳ ಬಗ್ಗೆ ಮಾತಾಡ್ಕೊಂಡು ನಿಧಾನಕ್ಕೆ ಆರಾಮಾಗಿ ಜಾಲಿಯಾಗಿ ತನ್ನ ಗಾಡಿ ಹೋಯ್ತಾ ಇದ್ವಿ. Tomorrow. ಎಷ್ಟು ಟೈಮ್ ಲೇಟ್ ಮಾಡ್ತಾರೆ ನೋಡಿ ಮದುವೆಗೆ ತಮ್ಮನಿಗೆ. 7:30 ಮದುವೆ, ಟೈಮ್ ಎಷ್ಟೀಗ? 8 ಗಂಟೆ ಹೋಗಲಿ. ಇವಾಗ ಎಲ್ಲ ಲೇಟ್ ಹೋಗ್ತಾರೆ ನಾನು ಒಬ್ಬನೇ ಅಲ್ಲ. ಕಡಲ ದಾಟಿ ಬಂದ, ಕುದುರೆ ಏರಿ ಬಂದ ನಿನ್ನ ಹೃದಯದ ಚೋರ, ಚೆಲುವ ರಾಜಕುಮಾರ, ಚೆಲುವ ರಾಜಕುಮಾರ. ಕಡಲ waiting for your marriage. ಬೇಗ ಆಗುತ್ತೆ. ಅದೇ ನೋಡು.
ಮಾತಾಡ ಮಾತಾಡ. ನರೇಶ್ ನೀನು ಹೋಗು ಅಣ್ಣ, ನೀವು ಹೋಗಿ ಅಣ್ಣ. ಲೋ ಬಜೆಟ್ ಇದು. ಬರೋ ಏನ್ರ ಇದು ನೀವು ಮಕ್ಕಳೆಲ್ಲ ಕಂಡ್ರು. ನಿನ್ ಮಗಲು ಹತ್ತು ಬಿಡ್ಸೋಣ ಹತ್ತನ ಮೇಲೆ. ಓವರ್ಟೇಕ್ ಮಾಡೋಣ ಹೋಗೋಣ. ಕನ್ನಡ ಬರುತ್ತಲ್ಲ ನನಗೆ. ನಡಿಯೋಣ ಮುಂದೆ ಹೋಗೋಣ. ಒಂದು ಮಿಸ್ ಇರಿ ಸರ್, ಒಂದು ಸ್ವಲ್ಪ ಕಣ್ಣೀರು ಒಳಸ್ಕೊಳ್ತೀರಿ. ಎದೆಗೆ ಕೊಟ್ಟು ಮಾಡೋ ಎಲ್ಲ ಮುಗಿತಲ್ಲ. ನಾವು ಇನ್ನೇನು ಸ್ಪೀಕರ್ ಬಾಕ್ಸ್ ಡಿಜೆ ತಂದಿದ್ದಂತ ಸ್ಪೀಕರ್ ಬಾಕ್ಸ್ ಎಲ್ಲ ರಿಟರ್ನ್ ಕೊಡಕ್ಕೆ ಹೋಗಿದ್ವಿ. ಮತ್ತೆ ಇವಾಗ ರಿಟರ್ನ್ ವಾಪಸ್ ಬರ್ತಾ ಈ ತರ ಕಾಮಿಡಿ ಮಾಡ್ಕೊಂಡು ಜಾಲಿಯಾಗಿ ಬರ್ತಾ ಇದ್ವಿ. ಎದುರುಗಡೆ ಕಾಣಿಸ್ತಾ ಇಲ್ವಾ? ಇಲ್ಲಿಗೆ ನಮ್ಮ ಪ್ರಚಾರ ಮುಗೀತು. ಆದಷ್ಟು ನಾವು ಒಳ್ಳೆ ಫನ್ಗೆ ತಗೊಂಡೋಗಿದ್ದೀವಿ. ಕೆಲವರಂತೂ ತುಂಬಾ ಚೆನ್ನಾಗಿ ರಿಯಾಕ್ಷನ್ ಕೊಟ್ಟಿದ್ರು, ಕೆಲವರಂತೂ ರಿಯಾಕ್ಷನ್ ಕೊಡಕ್ಕಾಗಿಲ್ಲ. ಬಟ್ ಇದು ಚೆನ್ನಾಗಿ ಮಾಡ್ಬೋದಿತ್ತು ವಿಡಿಯೋ. ನಾನು ಒಂದೇ ಕ್ಯಾಮ್ರಾ ನನ್ನ ಫೋನಲ್ಲಿ ಹಿಡಿಯೋದ್ರಿಂದ ಮಾತ್ರ ತೋರ್ಸಕ್ಕಾಯ್ತು. ಇಲ್ಲಾಂದ್ರೆ ಪಬ್ಲಿಕ್ ರಿಯಾಕ್ಷನ್ ಕೂಡ ಚೆನ್ನಾಗಿ ತೋರಿಸ್ತಿದೆ. ಮಸ್ತ್ ಫನ್ ಅಂತೂ ಆಯ್ತು. ಕೆಲವೊಂದು ಜಾಗದಲ್ಲಿ ಕೆಲವರು ರಿಯಾಕ್ಷನ್ ಕೊಟ್ಟೋದಕ್ಕೆ ಹಿಂದೆ ಮುಂದೆ ನೋಡಿದ್ರು. ಅದೊಂದು ರೀತಿಯಲ್ಲಿ ಬೇಜಾರಾಯ್ತು, ಬೇರೆ ಏನಿಲ್ಲ. ಇದು ಮದುವೆ ದಿನ ರಾತ್ರಿ ಊರಿನಲ್ಲಿ ಈ ತರ ಮದುವೆ ಗಂಡನ ಮತ್ತೆ ಮದುವೆಯನ್ನ ಮೆರವಣಿಗೆ ಮಾಡ್ತಾರಂತೆ. ಈ ತರ ಹಾಡುಗಳು ಹಾಕೊಂಡು ಫುಲ್ ಜಾಲಿಯಾಗಿ ಚೆನ್ನಾಗಿ ಮಾಡ್ತಾ ಇದ್ರು. ಅದ್ರಲ್ಲಿ ನಾವಂತೂ ಮಸ್ತ್ ಡ್ಯಾನ್ಸ್ ಆಡ್ಕೊಂಡು ಜಾಲಿನೇ. ನಿನ್ನೆ ಅಂತೂ ನನ್ನ ಜೀವನದಲ್ಲಿ ಯಾವತ್ತೂ ಡ್ಯಾನ್ಸ್ ಮಾಡಿರಲಿಲ್ಲ. ಅಣ್ಣನ ಮದುವೆಗೆ ಅಂತ ಡ್ಯಾನ್ಸ್ ಮಾಡ್ತಿದ್ದೆ. ನಿಜವಾಗ್ಲೂ ನನಗೆ ಒಂದು ರೀತಿಯಲ್ಲಿ ಖುಷಿ ಆಯ್ತಿತ್ತು. ಮತ್ತೆ ಇದೇ ಇವತ್ತಿನ ಕೊನೆ ದಿನ ಆಗಿರೋದ್ರಿಂದ ಈ ಟ್ರೈನ್ ಟ್ರ್ಯಾಕ್ ನಲ್ಲಿ ಕಾಯಿನ್ ಇಟ್ಬೇಕು, ಮತ್ತೆ ಅದೇನಾಗುತ್ತೆ ಅನ್ನೋ ಒಂದು ನೋಡೋ ಕುತೂಹಲದಲ್ಲಿ ಈ ಕೆಲಸ ಮಾಡ್ತಿದ್ದೆ. ಕಾಯಿನ್ ಇಟ್ಟು ನೋಡ್ಬೋದು, ಬಟ್ ಬೇರೆ ಏನಾದರೂ ಐರನ್ ಲಾರಿಗಳು ಅದೆಲ್ಲ ಇಡಕ್ಕೆ ಹೋಗ್ಬಿಡಿ, ಟ್ರೈನ್ ಆಕ್ಸಿಡೆಂಟ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದೀನಿ. ಈ ಕಾಯಿನ್ ಏನಾಗಿತ್ತು ಅಂತ ನೀವು ತಿಳ್ಕೊಳ್ಳೋಕೆ ಮುಂಚೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಇದ್ರ ಬಗ್ಗೆ ನೀವೇನಾದರೂ ಅನ್ಕೊಂಡಿದ್ದೀರಾ ಅಥವಾ ಇದಕ್ಕೆ ಮುಂಚೆ ನೀವೇನಾದ್ರು ಈ ಥರ ಟ್ರೈ ಮಾಡಿದ್ದೀರಾ ಅಂತ.
ಇದ್ದಂಥ 3 ದಿನಗಳು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಮುಖ್ಯವಾಗಿ ಈ ಟ್ರೈನ್ ಜರ್ನಿ ಬಗ್ಗೆ ಮತ್ತು ಟ್ರೈನ್ನಲ್ಲಿರುವಂಥ ಕೆಲವು ರೂಲ್ಸ್ ಬಗ್ಗೆ ಬಹಳ ತಿಳ್ಕೊಂಡೆ. ಇದು ತುಂಬ ಒಳ್ಳೆ ಜರ್ನಿ ಆಗಿತ್ತು. ಇವಾಗ ಬನ್ನಿ ಕಾಯಿನ್ ಏನಾಗಿದೆ ಅಂತ ತಿಳ್ಕೊಳ್ಳೋಣ. ಒಂದು ಒಳ್ಳೆ ಪ್ಲಾನ್ ಮಾಡ್ತಿದ್ದೀನಿ ಟ್ರೈನಲ್ಲಿ ಜರ್ನಿ ಆಗೋ ಥರ. ಬಟ್ ನೋಡೋಣ ಯಾವ ಪ್ಲೇಸ್ ಆಗುತ್ತೋ ಆ ಪ್ಲೇಸ್ಗೆ ಜರ್ನಿ ಮಾಡಿ ಒಂದು ಒಳ್ಳೆ ಎಕ್ಸ್ಪ್ಲೋರ್ ಮಾಡೋಣ. ಬಟ್ ಬುಕ್ಕಿಂಗ್ನಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ ಜನರಲ್ ತುಂಬ ವರ್ಷ ಅಂದರೆ ಬರೋಷ್ಟು ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟಿದ್ದೀನಿ. ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ, ಆದಷ್ಟು ಬುಕ್ಕಿಂಗ್ನಲ್ಲಿ ಮಾಡ್ಕೊಂಡು ಹೋಗಿ ಸ್ಲೀಪರ್ ಆಗಿ ಆ ಥರ. ಕಾಯಿನ್ ಎಡಿಟ್ 1 ರೂಪಾಯಿ ಕಾಯಿನ್ ಒಂದು ಮತ್ತೆ 2 ರೂಪಾಯಿ ಕಾಯಿನ್. ಬಟ್ 1 ರೂಪಾಯಿ ಕಾಯಿನ್ ಸಿಕ್ಕೇ ಇಲ್ಲ ಎಷ್ಟು ಹುಡುಕಿದ್ರು. ಈ 2 ರೂಪಾಯಿ ಕಾಯಿನ್ ಮಾತ್ರ ಸಿಕ್ತು. ಇದು ಮೊಟ್ಟೆ ಶೇಪ್ ನಲ್ಲಿ ಆಗ್ಬಿಟ್ಟಿತ್ತು, ಮೇಲೆ ಅಚ್ಚು ಸ್ವಲ್ಪ ಹೋಗ್ಬಿಟ್ಟಿತ್ತು, ಮತ್ತೆ ಸ್ವಲ್ಪ ಸೈಜ್ ಚೇಂಜ್ ಆಗಿತ್ತು. ಭಾಗದಲ್ಲಿ ಸಿಗೋಣ ಅಂತ ಹೇಳ್ತಾ ಸಿ ಯು ಟೇಕ್ ಕೇರ್ ಇನ್ ದ ನೆಕ್ಸ್ಟ್ ವಿಡಿಯೋ.